ನಿನ್ನೆ ಬೆಂಗಳೂರಿನ ದಕ್ಷಿಣ ಭಾಗವಾಗಿದ್ದಂತಹ ಮಾತಾ ಪಟ್ಟಣದಲ್ಲಿ ಕಲ್ಲು ಕ್ವಾರಿಯಲ್ಲಿ 7 ಜನ ಮೃತಪಟ್ಟಿದ್ರು. ಇವತ್ತು ಆ 7 ಜನರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಪೋಸ್ಟ್ ಮಾರ್ಟಂ ಮಾಡಿ 7 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಕೊಡಲಾಗಿದೆ. 5 ಗಾಯಾಳುಗಳಿಗೆ ಇನ್ನು ಚಿಕಿತ್ಸೆ ಮುಂದುವರೆದಿದೆ. ಯಾರೆಲ್ಲ ಗಾಯ ಆಗಿದ್ರಲ್ವಾ, ಯಾರಿಗೆಲ್ಲ ಗಂಭೀರ ಗಾಯ ಆಗಿತ್ತಲ್ವಾ, ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಆರ್ಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗಿದ್ದು, ಮೃತರ ಪರಿಹಾರದ ಬಗ್ಗೆ ಅಧಿಕಾರಿಗಳಿಂದ ಪ್ರಕ್ರಿಯೆ ನಡೀತಾ ಇದೆ. ಅಧಿಕೃತ ಘೋಷಣೆ ನಂತರ ಅಧಿಕಾರಿಗಳಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗುತ್ತೆ. ನಿನ್ನೆ 7 ಜನ ಮೃತಪಟ್ಟಿದ್ರು, 5 ಜನ ಗಂಭೀರ ಗಾಯಗೊಂಡಿದ್ರು. 7 ಜನರ ಪೋಸ್ಟ್ ಮಾರ್ಟಂ ಅನ್ನ ಮಾಡಿ ಆ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಕ್ವಾರಿ ಮಾಲೀಕರು ಎಸ್ಕೇಪ್ ಆಗಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಪೊಲೀಸರು ಈಗ ತನಿಖೆಯನ್ನು ಚುರುಕು ಮಾಡಿದ್ದು, ಎಸ್ಕೇಪ್ ಆಗಿರುವ 2 ಕ್ವಾರಿ ಮಾಲೀಕರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಈಗಾಗಲೇ ಆರೋಪಿ ಪಾಂಡು, ಲೋಕೇಶ್ ಹಾಗೂ ರಾಜು ಜೈಲು ಪಾಲಾಗಿದ್ದು, ನಿನ್ನೆ 3ರನ್ನ ಬಂಧಿಸಿದ್ರು ತಾವರೆಕೆರೆ ಠಾಣೆ ಪೊಲೀಸರು. ಸದ್ಯ ಎಸ್ಕೇಪ್ ಆಗಿರುವ ಕ್ವಾರಿ ಮಾಲೀಕರಿಬ್ಬರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 2 ಕ್ವಾರಿ ಮಾಲೀಕರ ಹತ್ರ ಪರಿಹಾರವನ್ನ ಕೊಡಿಸ್ತೀವಿ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ಬಟ್ ಇವತ್ತು ನೋಡಿದ್ರೆ ಆ ಕ್ವಾರಿ ಮಾಲೀಕರೇ ಗಾಯಬಾಗಿದ್ದಾರೆ. ಅವರನ್ನ ಹುಡುಕಾಟ ನಡೆಸುವಂತ ಕಾರ್ಯವನ್ನ ಪೊಲೀಸರು ಕೈಗೊಂಡಿದ್ದಾರೆ. ಬಟ್ ಅವರು ಎಲ್ಲಿದ್ದಾರೆ, ಏನಾದರೂ ಸುಳಿವು ಸಿಕ್ಕಿದೆಯಾ ಅನ್ನೋ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರಬಿದ್ದಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಒಂದ್ ಕಡೆ ಪರಿಹಾರದ ಕಾರ್ಯ ಎಲ್ಲಿವರೆಗೆ ಬಂದಿದೆ, ಮತ್ತೊಂದ್ ಕಡೆ ಕ್ವಾರಿ ಮಾಲೀಕರು ತಲೆಮರೆಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ? ನಯನ, ನಿನ್ನೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಾಪಟ್ಟಣದ ಬಳಿ ಕ್ರಷರ್ ದುರಂತದಲ್ಲಿ 7 ಜನ ಮೃತಪಟ್ಟಿದ್ರು. ಅವರಲ್ಲಿ ಆ 7 ಜನರ ಮೃತದೇಹಗಳನ್ನ ಇವತ್ತು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಇನ್ನು 5 ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಗಾಯಾಳುಗಳ ಚಿಕಿತ್ಸೆಯನ್ನ ಬರೆಸ್ತಕ್ಕಂಥ ಕೆಲಸವನ್ನ ಮತ್ತೆ ಈ ಮೃತಪಟ್ಟವರಿಗೆ ಪರಿಹಾರವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡೋದಾಗಿ ಜಿಲ್ಲಾಡಳಿತ ಮತ್ತೆ ಮೈನ್ಸನ್ ಜಿಯಾಲಜಿ ನಿರ್ದೇಶಕರು ಹೇಳಿದ್ರು. ಇದೀಗ ಆ ಒಂದು ಸಂಬಂಧ ಒಂದಷ್ಟು ಇದೀಗ ಎಸ್ಕೇಪ್ ಆಗಿರುವಂತಹ ಮಾಲೀಕರುಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಿದೆ. ಯಾಕಂತ ಹೇಳಿದ್ರೆ ನಷ್ಟವನ್ನ ಅವರಿಂದಲೇ ಸಹ ಭರಿಸಬೇಕಾಗಿದೆ. ಅದ್ರ ಜೊತೆಗೆ ಈಗಾಗಲೇ 3ರನ್ನ ಬಂಧನ ಮಾಡಲಾಗಿದೆ. ಆ ಕ್ರಷರ್ಗೆ ಸಂಬಂಧಪಟ್ಟಂತಹ ಮ್ಯಾನೇಜರ್ ಪಾಂಡು ಇರ್ಬೋದು, ಲೋಕೇಶ್ ಇರ್ಬೋದು, ರಾಜು, ಈ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಎಸ್ಕೇಪ್ ಆಗಿರ್ತಕ್ಕಂತಹ ಮಾಲೀಕರಿದಾರಲ್ಲ, ಅವರು ಕೂಡ ಸಿಕ್ಬೇಕು. ಅವರು ಇಲ್ಲಿ ಹೊರಗಿದ್ಕೊಂಡು ಅವ್ರ ಆಂಟಿಸಿಪೇಟರಿ ಬೇಲ್ಗಾಗಿ ಹಾಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಕೂಡಲೇ ಅವ್ರನ್ನ ಕೂಡ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಿದ್ದಾರೆ. ಸದ್ಯ ಇದೀಗ ಈ ಪರಿಹಾರದ ವಿಚಾರವಾಗಿ ಸರ್ಕಾರದ ಜೊತೆ ಒಂದಷ್ಟು ಮಾತುಕತೆಗಳು ನಡೀತಿದ್ದಾವೆ. ಮತ್ತೆ ಈ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಈಗಾಗಲೇ ಭರಿಸೋ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಸತ್ತಂತವರ ಕುಟುಂಬಗಳಿಗೆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.